ಇನ್ನು ಜಾತಿ ಗಣತಿ, ಆಹಾ, ಮುಖ್ಯಮಂತ್ರಿಗಳೇ ಪುಟ್ಟರಂಗ ಶೆಟ್ಟಿ ಕುಮಾರಸ್ವಾಮಿ ಹೆದರಿಸ್ಬಿಟ್ಟ, ಆ ವರದಿ ತಗೋಬೇಡ ಅಂತ ಹೇಳಿ ಕುಮಾರಸ್ವಾಮಿ ಪುಟ್ಟರಂಗ ಶೆಟ್ಟಿನ ಎದುರಿಸ್ಬಿಟ್ಟ ಅಂತ ಹೇಳ್ತಿರಲ್ಲ. ಈ 2 ವರ್ಷದ ಮುಖ್ಯಮಂತ್ರಿ ಇದಿರಲ್ಲಪ್ಪ, 140 ಜನ ನಿಮ್ಮ ಜೊತೆಲಿ ಅವರಲ್ಲಪ್ಪ ಶಾಸಕರು. ನೀನು ಹಿಡ್ಕೊಂಡಿದ್ದಾರೆ ಯಾರಪ್ಪ ಜಾತಿ ಗಣತಿ ಅನುಷ್ಠಾನಕ್ಕೆ ತರಬೇಡ ಅಂತ ಹೇಳಿ? ಏನೇ ಆಗಲಿ ನಾನು ಜಾರಿಗೆ ತಂದೇ ತರ್ತೀನಿ ಅಂತ ಹೇಳಿದ್ರಲ್ಲ. 2 ವರ್ಷದಿಂದ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಾ? ಕಾಂತರಾಜು ಫೋಟೋ ಇಟ್ಕೊಂಡು, ಇಲ್ಲ ಜಯಪ್ರಕಾಶ್ ಹೆಗಡೆ ಫೋಟೋ ಇಟ್ಕೊಂಡು. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಅಫಿಷಿಯಲ್ ಆಗಿ ಅದು ಸೈನೇ ಆಗಿಲ್ಲ, ಕಾರ್ಯದರ್ಶಿ ಸೈನೇ ಹಾಕಿಲ್ಲ, ಅದು ಅಫಿಷಿಯಲ್ ವರದಿನೇ ಅಲ್ಲ. ಕುಮಾರಸ್ವಾಮಿ ಹಿಂದುಳಿದ ವರ್ಗಗಳ ವಿರೋಧಿ, ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡೋ ಕುಮಾರಸ್ವಾಮಿ ವರದಿನ ತಿರಸ್ಕಾರ ಮಾಡಿಬಿಟ್ಟ. ನೀವು ಹಿಂದುಳಿದ ವರ್ಗದ ಚಾಂಪಿಯನ್ ಅಲ್ಲಪ್ಪ, ಈಗ ಯಾಕಪ್ಪ ಇನ್ನು 90 ದಿವಸದಲ್ಲಿ ಮಾಡ್ತೀವಿ? ಈಗ ಅದ್ಯಾರು ಬದಲಿ ಅದೆಂಥದ್ದು ಮಧುಸೂದನ್ ನಾಯಕ್ ಹೊಸ ಕಮಿಟಿ, ನಾಗಮೋಹನ್ ದಾಸ್ದು ಇಲ್ಲ, ಭಾಳ ಕೆಲಸ ಇದೆ ಅವರಿಗೆ, ಸದ್ಯ ಇದಕ್ಕೆ ಹಾಕಿಲ್ಲ. ಈಗ ಅದ್ಯಾರು ಮಧುಸೂದನ್ ನಾಯಕ್ ಅಂತ ಹಾಕೊಂಡವ್ರೆ. 90 ದಿವಸದಲ್ಲಿ ಮಾಡ್ತೀವಿ ಅಂತ, ಅದು ಎಳ್ಳು ನೀರು ಬಿಟ್ಟಾಗೆ. ಇವತ್ತು ಜಾತಿ ಗಣತಿ ಮೇಲೆ, ಜಾತಿಯ ಆಧಾರದ ಮೇಲೆ ರಾಜ್ಯ ಕಟ್ಟಲಿಕ್ಕಾಗಲ್ಲ. ಎಲ್ಲ ಜಾತಿನಲ್ಲೂ ಬಡವರಿದ್ದಾರೆ. ಆ ಬಡವರು ಯಾರು, ಅವ್ರಿಗೇನು ಕಾರ್ಯಕ್ರಮ ಕೊಡಬೇಕು? ಈಗ ನೀವು 2,000 ಕೊಟ್ಟ ತಕ್ಷಣ ಎಲ್ಲರನ್ನೂ ಉದ್ಧಾರ ಮಾಡೋಕ್ಕಿದೆಯಾ? ಇವತ್ತು ಮನೆ ಹತ್ರ BE ಸೀಟ್ ಕೊಡಿಸಿ ಅಂತ ಬರ್ತಾರೆ. ನನ್ನ ಮಗಳು 90% ತೆಗೆದ್ಲು, ನೀಟ್ನಲ್ಲಿ ಆಗಲಿಲ್ಲ, ಮೆಡಿಕಲ್ ಸೀಟ್ ಕೊಡಿಸಿ, ಏನಾದರೂ ಮಾಡಿ ಅಂತಾರೆ. ಇದು ಪರಿಸ್ಥಿತಿ. ಎಷ್ಟೋ ಕುಟುಂಬದ ಮಕ್ಕಳಿಗೆ ಪಾಪ ಮಕ್ಕಳನ್ನ ಸ್ವಲ್ಪ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿ, ಏನೋ ಚೆನ್ನಾಗಿ ಓದಲಿ ಅಂತೇಳಿ ಸೇರಿಸ್ತಾರೆ ಕರ್ಕೊಂಡೋಗಿ. 80,000, 35,000, 40,000 ಫೀಸ್ ಕಟ್ಟಬೇಕು, ದುಡ್ಡಿಲ್ಲ. ಆಟೋ ಡ್ರೈವರ್ಗಳು, ಕೂಲಿ ಕೆಲಸ ಮಾಡೋರು ಇವತ್ತು ಮನೆ ಮುಂದೆ ಕ್ಯೂ ನಿಂತಿರ್ತಾರೆ. ಸಿದ್ದರಾಮಯ್ಯನವರೇ, ಇನ್ನು 2000ದಿಂದ ಈ ವರ್ಗದ ಜನ ಇವತ್ತೇನು ಬದುಕ್ತಾ ಇಲ್ಲ. ನಾನು ಏನು ಮಾಡೋದು? ವಿಧಾನಸೌಧದಲ್ಲಿ ಇದ್ದಿದ್ರೆ ಭಾಳ ಚೆನ್ನಾಗಿರೋದು. ನಾನು ಇಲ್ಲಿದ್ದಿದ್ರೆ ಎಂತೆಂಥ ಇಶ್ಯೂಗಳು, ಯಾವುದನ್ನ ನಾವು ಸರಿಯಾಗಿ ಇಲ್ಲಿ ಉಪಯೋಗ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ವಿಧಾನಸೌಧದೊಳಗೆ ಹೊಟ್ಟೆ ಉರಿದು ಹೋಗುತ್ತೆ, ಹೊಟ್ಟೆ ಉರಿದು ಹೋಗುತ್ತೆ. ಎಲ್ಲಿ ಏನು ಆಗ್ತಿದೆ ಈಗ? ಅದೆಂಥದ್ದು ಕಾವೇರಿ ಆರತಿ ಎತ್ತಕ್ಕೆ 92 ಕೋಟಿ ಅಂತೆ. ಕಾವೇರಿ ಆರತಿ ಹಾಕಿ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಿಸ್ಕೊಳ್ಳೋಕೆ ದುಡ್ಡು ಖರ್ಚು ಮಾಡ್ಕೊಂಡು